ಅದರಲ್ಲೂ ಅಧಿಕಾರಕ್ಕೋಸ್ಕರ ಹನಿ ಟ್ರ್ಯಾಪ್ ನಂತಹ ವಿಚಾರಗಳನ್ನೆಲ್ಲ ಗಮನಿಸಿದಾಗ ಸಹಜವಾಗಿ ಖೇದ ಆಗತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ. ಇಂಥದನ್ನೆಲ್ಲ ನೋಡ್ಬೇಕಲ್ಲ, ಅಂಥದ್ದೇ ವಾತಾವರಣದಲ್ಲಿ ಇರಬೇಕಲ್ಲ ಅಂತ ಹೇಳಿ ಹೀಗೆ ಒಂದು ಬೇಸರ ಬಸವರಾಜ ಹೊರಟ್ಟಿ ಅವರನ್ನ ಕೂಡ ಕಾಡ್ತಾ ಇದೆಯಾ ಅನ್ನೋ ಅನುಮಾನ. ರಾಜ್ಯ ರಾಜಕಾರಣದಲ್ಲಿನ ಸದ್ಯದ ಪರಿಸ್ಥಿತಿಯನ್ನ ಕಂಡು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬೇಸರಗೊಂಡಂತಿದೆ. ಹೀಗಾಗಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮಾತನಾಡಿದ್ದಾರೆ. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರದು, ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತಿದೆ, ಹೀಗಾಗಿ ರಾಜೀನಾಮೆ ನೀಡೋದಾಗಿ ಹೊರಟ್ಟಿ ಅವರು ಹೇಳಿದ್ದಾರೆ. ಬೇಸರದ ಮಾತು ನಿಮ್ಮ ಮುಂದೆ. ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು. ಅಂತ ಸಭಾಪತಿ ಇದೀವಿ ಅನ್ನೋದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳಗೆ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡತ್ತೀನಿ. ತೀರ್ಮಾನ ಏನಾಗತ್ತೆ ಗೊತ್ತಿಲ್ಲ, ನಾನು 10 ನಿಮಿಷನಾಗ ಏನೇನಾಗತ್ತೆ ನನ್ನ ಡೆವಲಪ್ಮೆಂಟ್ ಗೊತ್ತಿಲ್ಲ. ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರಕದೆ. ಅಲ್ಲಿ ಕುಂದ್ರಾಕ ನಾನು ಯೋಗ್ಯ ಅದಿನೋ ಇಲ್ಲೋ, ನನ್ನ ತಪ್ಪು ಬೇರೆಯವ್ರ ತಪ್ಪು, ಇದನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರುಗಳು ಚರ್ಚೆ ಮಾಡ್ತೀನಿ, ಕೆಲವು ಮಾಡಿ ಒಂದು ತೀರ್ಮಾನ. ಅದರಲ್ಲೂ ಅಧಿಕಾರಕ್ಕೋಸ್ಕರ ಹನಿ ಟ್ರ್ಯಾಪ್ ನಂತಹ ವಿಚಾರಗಳನ್ನೆಲ್ಲ ಗಮನಿಸಿದಾಗ ಸಹಜವಾಗಿ ಖೇದ ಆಗತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ. ಇಂಥದನ್ನೆಲ್ಲ ನೋಡ್ಬೇಕಲ್ಲ, ಅಂಥದ್ದೇ ವಾತಾವರಣದಲ್ಲಿ ಇರಬೇಕಲ್ಲ ಅಂತ ಹೇಳಿ ಹೀಗೆ ಒಂದು ಬೇಸರ ಬಸವರಾಜ ಹೊರಟ್ಟಿ ಅವರನ್ನ ಕೂಡ ಕಾಡ್ತಾ ಇದೆಯಾ ಅನ್ನೋ ಅನುಮಾನ. ರಾಜ್ಯ ರಾಜಕಾರಣದಲ್ಲಿನ ಸದ್ಯದ ಪರಿಸ್ಥಿತಿಯನ್ನ ಕಂಡು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬೇಸರಗೊಂಡಂತಿದೆ. ಹೀಗಾಗಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮಾತನಾಡಿದ್ದಾರೆ. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರದು, ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತಿದೆ, ಹೀಗಾಗಿ ರಾಜೀನಾಮೆ ನೀಡೋದಾಗಿ ಹೊರಟ್ಟಿ ಅವರು ಹೇಳಿದ್ದಾರೆ. ಬೇಸರದ ಮಾತು ನಿಮ್ಮ ಮುಂದೆ. ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು. ಅಂತ ಸಭಾಪತಿ ಇದೀವಿ ಅನ್ನೋದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳಗೆ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡತ್ತೀನಿ. ತೀರ್ಮಾನ ಏನಾಗತ್ತೆ ಗೊತ್ತಿಲ್ಲ, ನಾನು 10 ನಿಮಿಷನಾಗ ಏನೇನಾಗತ್ತೆ ನನ್ನ ಡೆವಲಪ್ಮೆಂಟ್ ಗೊತ್ತಿಲ್ಲ. ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರಕದೆ. ಅಲ್ಲಿ ಕುಂದ್ರಾಕ ನಾನು ಯೋಗ್ಯ ಅದಿನೋ ಇಲ್ಲೋ, ನನ್ನ ತಪ್ಪು ಬೇರೆಯವ್ರ ತಪ್ಪು, ಇದನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರುಗಳು ಚರ್ಚೆ ಮಾಡ್ತೀನಿ, ಕೆಲವು ಮಾಡಿ ಒಂದು ತೀರ್ಮಾನ. ಅದರಲ್ಲೂ ಅಧಿಕಾರಕ್ಕೋಸ್ಕರ ಹನಿ ಟ್ರ್ಯಾಪ್ ನಂತಹ ವಿಚಾರಗಳನ್ನೆಲ್ಲ ಗಮನಿಸಿದಾಗ ಸಹಜವಾಗಿ ಖೇದ ಆಗತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ. ಇಂಥದನ್ನೆಲ್ಲ ನೋಡ್ಬೇಕಲ್ಲ, ಅಂಥದ್ದೇ ವಾತಾವರಣದಲ್ಲಿ ಇರಬೇಕಲ್ಲ ಅಂತ ಹೇಳಿ ಹೀಗೆ ಒಂದು ಬೇಸರ ಬಸವರಾಜ ಹೊರಟ್ಟಿ ಅವರನ್ನ ಕೂಡ ಕಾಡ್ತಾ ಇದೆಯಾ ಅನ್ನೋ ಅನುಮಾನ. ರಾಜ್ಯ ರಾಜಕಾರಣದಲ್ಲಿನ ಸದ್ಯದ ಪರಿಸ್ಥಿತಿಯನ್ನ ಕಂಡು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬೇಸರಗೊಂಡಂತಿದೆ. ಹೀಗಾಗಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮಾತನಾಡಿದ್ದಾರೆ. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರದು, ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತಿದೆ, ಹೀಗಾಗಿ ರಾಜೀನಾಮೆ ನೀಡೋದಾಗಿ ಹೊರಟ್ಟಿ ಅವರು ಹೇಳಿದ್ದಾರೆ. ಬೇಸರದ ಮಾತು ನಿಮ್ಮ ಮುಂದೆ. ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು. ಅಂತ ಸಭಾಪತಿ ಇದೀವಿ ಅನ್ನೋದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳಗೆ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡತ್ತೀನಿ. ತೀರ್ಮಾನ ಏನಾಗತ್ತೆ ಗೊತ್ತಿಲ್ಲ, ನಾನು 10 ನಿಮಿಷನಾಗ ಏನೇನಾಗತ್ತೆ ನನ್ನ ಡೆವಲಪ್ಮೆಂಟ್ ಗೊತ್ತಿಲ್ಲ. ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರಕದೆ. ಅಲ್ಲಿ ಕುಂದ್ರಾಕ ನಾನು ಯೋಗ್ಯ ಅದಿನೋ ಇಲ್ಲೋ, ನನ್ನ ತಪ್ಪು ಬೇರೆಯವ್ರ ತಪ್ಪು, ಇದನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರುಗಳು ಚರ್ಚೆ ಮಾಡ್ತೀನಿ, ಕೆಲವು ಮಾಡಿ ಒಂದು ತೀರ್ಮಾನ. ಅದರಲ್ಲೂ ಅಧಿಕಾರಕ್ಕೋಸ್ಕರ ಹನಿ ಟ್ರ್ಯಾಪ್ ನಂತಹ ವಿಚಾರಗಳನ್ನೆಲ್ಲ ಗಮನಿಸಿದಾಗ ಸಹಜವಾಗಿ ಖೇದ ಆಗತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ. ಇಂಥದನ್ನೆಲ್ಲ ನೋಡ್ಬೇಕಲ್ಲ, ಅಂಥದ್ದೇ ವಾತಾವರಣದಲ್ಲಿ ಇರಬೇಕಲ್ಲ ಅಂತ ಹೇಳಿ ಹೀಗೆ ಒಂದು ಬೇಸರ ಬಸವರಾಜ ಹೊರಟ್ಟಿ ಅವರನ್ನ ಕೂಡ ಕಾಡ್ತಾ ಇದೆಯಾ ಅನ್ನೋ ಅನುಮಾನ. ರಾಜ್ಯ ರಾಜಕಾರಣದಲ್ಲಿನ ಸದ್ಯದ ಪರಿಸ್ಥಿತಿಯನ್ನ ಕಂಡು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬೇಸರಗೊಂಡಂತಿದೆ. ಹೀಗಾಗಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮಾತನಾಡಿದ್ದಾರೆ. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರದು, ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತಿದೆ, ಹೀಗಾಗಿ ರಾಜೀನಾಮೆ ನೀಡೋದಾಗಿ ಹೊರಟ್ಟಿ ಅವರು ಹೇಳಿದ್ದಾರೆ. ಬೇಸರದ ಮಾತು ನಿಮ್ಮ ಮುಂದೆ.
ಇದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂತ ಸಭಾಪತಿ ಇದೀವನ್ನ ಅದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡತ್ತೀನಿ. ತೀರ್ಮಾನ ಏನಾಕತ್ತೋ ಗೊತ್ತಿಲ್ಲ, ನಾನು 10 ನಿಮಿಷನಾಗ ಏನೇನಾಕತ್ತೋ ನಾನು ಡೆವಲಪ್ಮೆಂಟ್ ಗೊತ್ತಿಲ್ಲ. ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರಕತ್ತೈತಿ ನನಗೆ. ಅಲ್ಲಿ ಕುಂದ್ರಾಕ ನಾನು ಯೋಗ್ಯ ಅದಿನೋ ಇಲ್ಲೋ, ನನ್ನ ತಪ್ಪು ಬೇರೆಯವ್ರ ತಪ್ಪು ಇದನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರು ಕೂಡ ಚರ್ಚೆ ಮಾಡ್ತೀನಿ, ಕೆಲವು ಮಾಡಿ ಒಂದು ತೀರ್ಮಾನ. ಅಂದ್ರೆ ಅದರಲ್ಲೂ ಅಧಿಕಾರಕ್ಕೋಸ್ಕರ ಹನಿ ಟ್ರ್ಯಾಪ್ ನಂತಹ ವಿಚಾರಗಳನ್ನೆಲ್ಲ ಗಮನಿಸಿದಾಗ ಸಹಜವಾಗಿ ಖೇದ ಆಗತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ. ಇಂಥದನ್ನೆಲ್ಲ ನೋಡ್ಬೇಕಲ್ಲ, ಅಂಥದ್ದೇ ವಾತಾವರಣದಲ್ಲಿ ಇರಬೇಕಲ್ಲ ಅಂತ ಹೇಳಿ ಹೀಗೆ ಒಂದು ಬೇಸರ ಬಸವರಾಜ ಹೊರಟ್ಟಿ ಅವರನ್ನ ಕೂಡ ಕಾಡ್ತಾ ಇದೆಯಾ ಅನ್ನೋ ಅನುಮಾನ. ರಾಜ್ಯ ರಾಜಕಾರಣದಲ್ಲಿನ ಸದ್ಯದ ಪರಿಸ್ಥಿತಿಯನ್ನ ಕಂಡು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬೇಸರಗೊಂಡಂತಿದೆ. ಹೀಗಾಗಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮಾತನಾಡಿದ್ದಾರೆ. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರದು, ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತಿದೆ. ಹೀಗಾಗಿ ರಾಜೀನಾಮೆ ನೀಡೋದಾಗಿ ಹೊರಟ್ಟಿ ಅವರು ಹೇಳಿದ್ದಾರೆ. ಬೇಸರದ ಮಾತು ನಿಮ್ಮ ಮುಂದೆ. ಇದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂತ ಸಭಾಪತಿ ಇದೀವನ್ನ ಅದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡತ್ತೀನಿ. ತೀರ್ಮಾನ ಏನಾಕತ್ತೋ ಗೊತ್ತಿಲ್ಲ, ನಾನು 10 ನಿಮಿಷನಾಗ ಏನೇನಾಕತ್ತೋ ನಾನು ಡೆವಲಪ್ಮೆಂಟ್ ಗೊತ್ತಿಲ್ಲ. ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರಕತ್ತೈತಿ ನನಗೆ. ಅಲ್ಲಿ ಕುಂದ್ರಾಕ ನಾನು ಯೋಗ್ಯ ಅದಿನೋ ಇಲ್ಲೋ, ನನ್ನ ತಪ್ಪು ಬೇರೆಯವ್ರ ತಪ್ಪು ಇದನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರು ಕೂಡ ಚರ್ಚೆ ಮಾಡ್ತೀನಿ, ಕೆಲವು ಮಾಡಿ ಒಂದು ತೀರ್ಮಾನ. ಅಂದ್ರೆ ಅದರಲ್ಲೂ ಅಧಿಕಾರಕ್ಕೋಸ್ಕರ ಹನಿ ಟ್ರ್ಯಾಪ್ ನಂತಹ ವಿಚಾರಗಳನ್ನೆಲ್ಲ ಗಮನಿಸಿದಾಗ ಸಹಜವಾಗಿ ಖೇದ ಆಗತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ. ಇಂಥದನ್ನೆಲ್ಲ ನೋಡ್ಬೇಕಲ್ಲ, ಅಂಥದ್ದೇ ವಾತಾವರಣದಲ್ಲಿ ಇರಬೇಕಲ್ಲ ಅಂತ ಹೇಳಿ ಹೀಗೆ ಒಂದು ಬೇಸರ ಬಸವರಾಜ ಹೊರಟ್ಟಿ ಅವರನ್ನ ಕೂಡ ಕಾಡ್ತಾ ಇದೆಯಾ ಅನ್ನೋ ಅನುಮಾನ. ರಾಜ್ಯ ರಾಜಕಾರಣದಲ್ಲಿನ ಸದ್ಯದ ಪರಿಸ್ಥಿತಿಯನ್ನ ಕಂಡು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬೇಸರಗೊಂಡಂತಿದೆ. ಹೀಗಾಗಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮಾತನಾಡಿದ್ದಾರೆ. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರದು, ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತಿದೆ. ಹೀಗಾಗಿ ರಾಜೀನಾಮೆ ನೀಡೋದಾಗಿ ಹೊರಟ್ಟಿ ಅವರು ಹೇಳಿದ್ದಾರೆ. ಬೇಸರದ ಮಾತು ನಿಮ್ಮ ಮುಂದೆ. ಇದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂತ ಸಭಾಪತಿ ಇದೀವನ್ನ ಅದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡತ್ತೀನಿ. ತೀರ್ಮಾನ ಏನಾಕತ್ತೋ ಗೊತ್ತಿಲ್ಲ, ನಾನು 10 ನಿಮಿಷನಾಗ ಏನೇನಾಕತ್ತೋ ನಾನು ಡೆವಲಪ್ಮೆಂಟ್ ಗೊತ್ತಿಲ್ಲ. ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರಕತ್ತೈತಿ ನನಗೆ. ಅಲ್ಲಿ ಕುಂದ್ರಾಕ ನಾನು ಯೋಗ್ಯ ಅದಿನೋ ಇಲ್ಲೋ, ನನ್ನ ತಪ್ಪು ಬೇರೆಯವ್ರ ತಪ್ಪು ಇದನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರು ಕೂಡ ಚರ್ಚೆ ಮಾಡ್ತೀನಿ, ಕೆಲವು ಮಾಡಿ ಒಂದು ತೀರ್ಮಾನ. ಅಂದ್ರೆ